ಬಿಜಾಪುರದಾಗ ದೊಡ್ಡ ಸ್ಕ್ಯಾಮ್ ನಡೀತ್ರಿ. ಯಾವ ಸ್ಕ್ಯಾಮ್ ಅಂದ್ರೆ ಫುಲ್ ವಿಡಿಯೋ ನೋಡ್ರಿ ಗೊತ್ತಾಗುತ್ತೆ. ಆಧಾರ್ ಕಾರ್ಡ್ ನಡಲಿಕ್ಕೈತಿ. ಅದು ಯಾವ ಥರ ಆಗ್ಯದಪ್ಪ ಅಂದ್ರೆ, ನಾನು ಮೊನ್ನೆ ಹತ್ತರ್ಗ ಹೋಗಿದ್ದೆ ರೀ. ಈ ಬಿಜಾಪುರ ಬಲ್ಲಿ ಹತ್ತರ್ಗ ಐತಲ್ಲ, ಅಲ್ಲಿ ಹೋಗಿದ್ದೆ. ಅಲ್ಲಿ ಹೋಗೋಣ ಏನೈತಪ್ಪ ಅಂದ್ರೆ UP ಮತ್ತು ಕೇಳಿದ್ರೆ ಬಂದಿದ್ದ ನಾ ಸಿಮ್ ಕಾರ್ಡ್ ಕಾಯ್ದು ಮಾಡ್ತೀನಿ, ಪೋರ್ಟ್ ಔಟ್ ಮಾಡ್ತೀನಿ ರೀ. ಏರ್ಟೆಲ್ ಜಿಯೋದಿಂದ ಏರ್ಟೆಲ್ ಈ ಥರ ಕೆಲಸ ಮಾಡ್ತೀನಿ ರೀ. ಅವಾಗ ಒಬ್ಬ ಹುಡುಗ ಬಂದ, ಅವನು ಹಿಂದಿದಾಗ ಮಾತಾಡ್ತಿದ್ದಾರೆ. ಪೋರ್ಟ್ ಮಾಡೋಣ ಅಂದರೆ ಬಂದ. ಆಧಾರ್ ಕಾರ್ಡ್ ಬೇಕ್ರಿ, ಕಂಪಲ್ಸರಿ ಪೋರ್ಟ್ ಮಾಡೋಕ್ಕಲ್ಲ. ಆಧಾರ್ ಕಾರ್ಡ್ ಕೊಡಪ್ಪ ಅಂತ ನಾ ಅಂತೀನಿ. ಕರ್ನಾಟಕದ ಕೊಟ್ಟನ್ರಿ, ಅದು ಬಿಜಾಪುರ ಜಿಲ್ಲಾ. ಅವನಿಗೆ ಕನ್ನಡನೇ ಮಾತಾಡೋಕೆ ಬರಲ್ಲ. ಅವನಿಗೆ ಕೇಳಿದೆ ರೀ ಯಾವ ಊರಣ ಅಂತ ಕೇಳಿದೆ ರೀ. ಕೇಳೋಣ, ಅವ UP ಅಂತಾನ್ರಿ. ಅವ ಬಾಂಗ್ಲಾದೇಶದವ ಅನ್ನೋ ಎಲ್ಲಿಯವನು ಯಾರಿಗೆ ಗೊತ್ತಾರೆ. ಅವ ಈ ಥರ ದೊಡ್ಡ ಸ್ಕ್ಯಾಮ್ ನಡೀತಾರೆ ನಮ್ಮ ಬಿಜಾಪುರದಾಗೆ. ನಮ್ಮಂಥ ಸಾಕಷ್ಟು ಜನ ಬಡವ್ರದಲ್ರಿ. ಒಬ್ಬರದು ಭಾಳ ಅದು ಇದು ಸಿಕ್ಕಾಪಟ್ಟೆ ಕೇಳ್ತಾರೆ ರೀ. ಅವ್ರು ಏನು ಅಡ್ರೆಸ್ಸೇ ಇರಲ್ಲ, ಅವ್ರಿಗೆ ಏನೂ ಇಲ್ಲ ರೀ. ಆರಾಮಾಗಿ ಇಲ್ಲಿ ಮಾಡ್ಕೋತಾರೆ ರೀ. ಅವ್ರು ಯಾವ ಥರ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡ್ಕೋತಾರೋ ಗೊತ್ತಿಲ್ಲ. ಈ ಥರ ದೊಡ್ಡ ಸ್ಕ್ಯಾಮ್ ನಡೀತೈತ್ರಿ. ಈಗ ಮೊನ್ನೆ ನಡ್ಬಾರ್ಕ ಬೆಂಗ್ಳೂರ್ದಾಗೂ ಆಗೋಯ್ತ್ರಿ. ಇದು ಬಾಂಗ್ಲಾದೇಶದವ್ರು ಹೊಕ್ಕ್ಯಾರತ್ತಂದಕ್ಕೆ ಅಂಥ ಸ್ಕ್ಯಾಮ್ಗಳು ನಡೆಸ್ಯಾರಿ. ಮತ್ತು ಬಿಜಾಪುರದಾಗೂ ನಡೆದೈತ್ರಿ ದೊಡ್ಡದು. ಅವ್ನಿಗೆ ಕನ್ನಡನೇ ಬರಲ್ಲ ಅಂದ್ರೂ ಭೀ ಅಷ್ಟೆಲ್ಲ ಏನು ಮಾತಾಡೋದು ನಮ್ಗೆ ಗೊತ್ತೇ ಆಗಲಿಲ್ಲ ರೀ. ಏನು ಮಾಡ್ಬೇಕು ಅನ್ನೋದು ಮುಂದೆ. ಅದಕ್ಕೆ ನನ್ನ ಅನಿಸಿಕೆ ಈ ವಿಡಿಯೋದಾಗ ತಿಳಿಸೀನಿ ರೀ. ಆಧಾರ್ ಕಾರ್ಡ್ ಎಲ್ಲಿಯವರು ಅವ್ರು ಏನು ಸುದ್ದಿ ಗೊತ್ತೇ ಇಲ್ಲ ಏನು ಅಂದ್ರೂ ಭೀ ಬಂದಕ್ಕೆ ನಮ್ಮವೇ ಆಗಲ್ಗ. ನಮ್ಮ ಯತ್ನಾಳಗೌಡ್ರಿಗೆ ಎಷ್ಟು ಇದ್ರು ಎಲ್ಲರೂ ಶೇರ್ ಮಾಡಿರಿ. ನನಗೇನು ರೀ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಮತ್ತೊಂದು ವಿಡಿಯೋದಾಗ ಮುಂದಿನ ವಿಡಿಯೋದಾಗ ಸಿಗೋಣ ರೀ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ